ರಾಮನಗರದ ಅರ್ಕಾವತಿ ಬಡಾವಣೆ ಉದ್ಯಾನವನವನ್ನು ಸ್ವಾಭಿಮಾನಿ ಸೇವಾ ಸಮಿತಿಗೆ ಹಸ್ತಾಂತರ ಮಾಡುವ ಕಾರ್ಯಕ್ರಮವನ್ನು ನಗರಸಭೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ರಾಮನಗರ ಸಭಾಧ್ಯಕ್ಷ ಕೆ. ಶೇಷಾದ್ರಿ ಮಾತನಾಡಿ, ನಗರಸಭೆಯು ರಾಜ್ಯವಷ್ಟೇ ಅಲ್ಲದೆ ದೇಶದಲ್ಲೇ ಮೊದಲು ಎನ್ನಬಹುದಾದ ಕೆಲಸಗಳನ್ನು ಮಾಡಿದೆ. ನಗರಸಭೆ ಆವರಣದಲ್ಲಿ 3D ರೂಪದಲ್ಲಿ ಪೀಠಿಕೆ ಮತ್ತು ಅಂಬೇಡ್ಕರ್ ಪುತ್ಥಳಿ ಅನಾವರಣ, ಇತ್ತೀಚೆಗೆ ಬಸವಣ್ಣನವರ ಪುತ್ಥಳಿ ಅನಾವರಣ ಮಾಡಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಪೌರಾಯುಕ್ತ ಡಾಕ್ಟರ್ ಜಯಣ್ಣ ಮಾತನಾಡಿ, ಉದ್ಯಾನ ನಿರ್ವಹಣೆ ಮಾಡುವುದಾಗಿ ಸ್ವಯಂ ಪ್ರೇರಣೆಯಿಂದ ಸ್ವಾಭಿಮಾನಿ ಸೇವಾ ಸಮಿತಿಯವರು ಮುಂದೆ ಬಂದಿರುವುದು ಶ್ಲಾಘನೀಯ. ನಗರದಲ್ಲಿ ಖಾಸಗಿಯವರ ನಿರ್ವಹಣೆಗೆ ವಹಿಸಿರುವ 2ನೇ ಉದ್ಯಾನ ಇದು. ಈಗಾಗಲೇ ಐಜೂರು ಕುವೆಂಪು ಉದ್ಯಾನವನವನ್ನು ನೀಡಲಾಗಿದೆ. ಉದ್ಯಾನ ಅಭಿವೃದ್ಧಿಗೆ ನಗರಸಭೆ ಸ್ಪಂದಿಸಲಿದೆ. ಇದೊಂದು ಪ್ರೇರಣಾದಾಯಕ ಕೆಲಸ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮಕ್ಕೆ ಟಿಎಪಿಸಿಎಂಎಸ್ ಅಧ್ಯಕ್ಷ ದೊಡ್ಡಿ ಸುರೇಶ್, ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಶಿವಕುಮಾರ ಸ್ವಾಮಿ, ಸಮಿತಿ ಅಧ್ಯಕ್ಷ ಗವಿಯಯ್ಯ, ನಗರಸಭೆ ಸದಸ್ಯರಾದ ಜಯಲಕ್ಷ್ಮಮ್ಮ, ಕೆ. ರಮೇಶ್, ನಯಾಜ್ ಅಹಮದ್, ಚಿಕ್ಕೇನಹಳ್ಳಿ ನಾಗರಾಜ್, ಮುಖಂಡ ಚಂದ್ರು, ಗುತ್ತಿಗೆದಾರ ಜಗದೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ರಾಮನಗರ ನಗರಸಭೆ 10 ಹಲವು ಕಾರ್ಯಕ್ರಮಗಳ ಮೂಲಕ ಇವತ್ತು ರಾಜ್ಯದಲ್ಲೇ ಸದ್ದು ಮಾಡ್ತಾ ಇದ್ದೀವಿ. ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ನಮ್ಮ ನಗರಸಭೆ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ರಾಜ್ಯದಲ್ಲಿಯೇ ಅಲ್ಲ, ದೇಶದಲ್ಲಿಯೇ ಮೊಟ್ಟ ಮೊದಲನೇ ಬಾರಿಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಕೈಗೆತ್ತಿಕೊಂಡ್ವಿ. ಸಂವಿಧಾನ ಪೀಠಿಕೆ, ಸಂವಿಧಾನ ಅದರ ಬಗ್ಗೆ ಅರಿವು ಪ್ರತಿಯೊಬ್ಬ ನಾಗರಿಕನಿಗೆ ಇರಬೇಕಂತೇಳಿ ನಮ್ಮ ನಗರಸಭಾ ಆವರಣದಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಹಾಗೂ ಸಂವಿಧಾನ ಪೀಠಿಕೆಯನ್ನು 3D ಎಫೆಕ್ಟ್ ಮುಖಾಂತರ ನಾವು ಸ್ಥಾಪನೆಯನ್ನು ಮಾಡಿದ್ವಿ. ಅದರ ಜೊತೆಗೆ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅಂಧಕಾರದಿಂದ ತುಂಬಿದಂಥ ಸಮಾಜಕ್ಕೆ ಬೆಳಕನ್ನು ತೋರಿಸಿದಂಥ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಯನ್ನು ಕೂಡ ನಾವು ನಮ್ಮ ನಗರಸಭೆ ಆವರಣದಲ್ಲಿ ಸ್ಥಾಪನೆಯನ್ನು ಮಾಡಿದ್ದೇವೆ. ಯಾವುದೇ ನಗರಸಭೆಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ CET ಆಗಲಿ, JEE, ನೀಟು ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ಸೆಂಟರ್ನ ಪ್ರತಿಷ್ಠಿತ ಅಕಾಡೆಮಿಯಿಂದ ನಡೆಸ್ತಕ್ಕಂಥದ್ದಿಲ್ಲ. ಅದರ ಉದಾಹರಣೆನೇ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ. ಆದರೆ ಮೊಟ್ಟ ಮೊದಲನೇ ಬಾರಿಗೆ ನಾವು ಆ ಪ್ರಯೋಗವನ್ನು ಮಾಡಿದ್ವಿ ಮತ್ತು ಸುಮಾರು 120ಕ್ಕೂ ಹೆಚ್ಚು ಜನ ಅದರ ಪ್ರಯೋಜನವನ್ನು ಪಡೆದಿದ್ದಾರೆ. ಮತ್ತು ಅವರ ರಿಸಲ್ಟ್ಸು ಕೂಡ ಅದರಲ್ಲಿ 120 ಜನರಲ್ಲಿ 80%ಕ್ಕಿಂತ ಹೆಚ್ಚು ಜನ ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ. ಇದು ನಮಗೆ ಸ್ವಲ್ಪ ಮಟ್ಟಿಗೆ ತೃಪ್ತಿ ತಂದಿದೆ. ಈ ರೀತಿಯ 10 ಹಲವಾರು ಕಾರ್ಯಕ್ರಮಗಳನ್ನು ರಾಮನಗರ ನಗರಸಭೆ ವಿನೂತನವಾಗಿ ಕೈಗೆತ್ತಿಕೊಂಡು ಮಾಡ್ಕೊಳ್ತಾ ಬರ್ತಾ ಇದ್ವಿ. ಆಮೇಲೆ ನಾವೆಲ್ಲ ರಾಮನಗರ ಪಟ್ಟಣವನ್ನು ಸ್ವಚ್ಛವಾಗಿಡಬೇಕು, ಪರಿಸರ ಸ್ನೇಹಿಯಾಗಿಡಬೇಕು, ತ್ಯಾಜ್ಯ ಮುಕ್ತ ನಗರವನ್ನಾಗಿ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿ ನಾವು ಕುವೆಂಪು ಉದ್ಯಾನವನ ಬಳಗ ಅಂತ 28ನೇ ವಾರ್ಡ್ನಲ್ಲಿ ಒಂದು ಉದ್ಯಾನವನ ಇದೆ. ಈಗಾಗಲೇ ಹೇಳ್ದವ್ರು ಇಷ್ಟು ದೊಡ್ಡದೇ ಸುಳ್ಳು. ಇದು ಅವೆರಡಕ್ಕಿಂತ ಇದಕ್ಕಿಂತ 3-4 ದೊಡ್ಡ ಉದ್ಯಾನವನಗಳು ಇದ್ದಾವೆ ರಾಮನಗರದಲ್ಲಿ. ಗಾಂಧಿ ಪಾರ್ಕ್ ಭಾಳ ದೊಡ್ಡದಿದೆ. ಆಮೇಲೆ ಕುವೆಂಪು ಉದ್ಯಾನವನ ಕೂಡ ಸ್ವಲ್ಪ ದೊಡ್ಡದಿದೆ. ಅದಾದಮೇಲೆ ಐಜೂರು ಟ್ಯಾಂಕ್ ಸರ್ಕಲಲ್ಲಿ ಕೂಡ ಇದರಷ್ಟೇ ಇದೆ, ಹೆಚ್ಚು ಕಮ್ಮಿ, ಇನ್ನು ಸ್ವಲ್ಪ ದೊಡ್ಡದಿದೆ. ಆದರೆ ಅವರು ಅಲ್ಲಿ ಒಂದಷ್ಟು ಜನ ತಂಡ ಸೇರಿಕೊಂಡು ಒಂದು 25-30 ಜನ ಅವರು ಬೆಳಗ್ಗೆನೇ ಎದ್ದು ಪೈಪ್ ತಗೊಂಡು ಬಂದು ನೀರು ಉಣಿಸಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಉದ್ಯಾನವನ. ಆಮೇಲೆ ಅವ್ರಿಗೆ ನಾವು ಈಗಾಗಲೇ ಲೇಔಟ್ನಲ್ಲಿ ನಮ್ಮ ಸಂಪತ್ ಕುಮಾರ್ ಅವರು ಮತ್ತು ಅವ್ರ ಸ್ನೇಹಿತರುಗಳು, ಆಮೇಲೆ ಜಿ ಕಾರ್ಪೊರೇಷನ್ ಅಂತ ಈಗ ಒಂದು ಹೊಸ ಲೇಔಟ್ ಇದೆ, ಅಲ್ಲೆಲ್ಲ ನಿಮ್ಮ ಥರ ನಿವೃತ್ತ ನೌಕರರು,
ಅಥವಾ ಹಾಲಿ ನೌಕರಿಯಲ್ಲಿರೋರು ಮತ್ತು ಇನ್ನೊಂದಷ್ಟು ಸಮಾಜ ಸೇವೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಕಡೆ ನಮ್ಮ ಬಡಾವಣೆ ಆಗುವುಗಳನ್ನು ಕಷ್ಟಗಳನ್ನು ನಮ್ಮನಿಗೆ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದ್ರ ಪ್ರಯುಕ್ತ ನಾವು ಇಡೀ ರಾಮನಗರದಲ್ಲಿ ಕೇವಲ ನಗರಸಭೆ ಒಂದರಿಂದ ಮಾತ್ರ ಈ ಮಾರ್ಪಾಟನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಮಾಜ ಸಹಕರಿಸಬೇಕು, ನಾಗರಿಕರು ಸಹಕರಿಸಬೇಕು. ಎರಡು ಕೈಯಿಂದ ಮಾತ್ರ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ. ಹಾಗಂತ ಅನ್ಕೊಂಡು ನಾವು ಎಲ್ಲ ಬಡಾವಣೆಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಇರ್ತಕ್ಕಂಥ ನಾಗರಿಕ ಬಂಧುಗಳು, ಹಿರಿಯ ನಾಗರಿಕರು ಇವರೆಲ್ಲರನ್ನೂ ಕೂಡ ಸೇರಿಸ್ಕೊಂಡು ಆಯಾ ಭಾಗದಲ್ಲಿ ಉದ್ಯಾನವನಗಳ ನಿರ್ವಹಣೆ, ಇವರ ಸಿಟಿಸನ್ ಪಾರ್ಟ್ನರ್ಶಿಪ್ ವಿತ್ ದ ಲೋಕಲ್ ಬಾಡಿ ಮುನ್ಸಿಪಾಲಿಟಿ ಅವರ ಸಹಭಾಗಿತ್ವದೊಂದಿಗೆ ಉದ್ಯಾನವನಗಳ ಒಳ್ಳೆಯ ನಿರ್ವಹಣೆ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಮೂಲಕ ಇವತ್ತು ಪ್ರಪ್ರಥಮವಾಗಿ ನಾವು ಕುವೆಂಪು ಉದ್ಯಾನವನ ಬಳಗದವ್ರಿಗೆ ಕೊಟ್ಟಿದ್ದೀವಿ. ಬಟ್ ಆದರೆ ಆ ಕಾರ್ಯಕ್ರಮ ಮಾಡಲ್ಲ, ಅಲ್ಲೇ ಬಂದು ಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಮುಂಚೆ ಸ್ವಾಭಿಮಾನ ಸೇವಾ ಸಮಿತಿಯವರು ಗುಂಪು ಎಲ್ಲೋದ್ರು ನಮ್ ಬಿಡಲ್ಲ, ಯಾವ ಕಾರ್ಯಕ್ರಮಕ್ಕೆ ಹೋದ್ರು ನಮ್ಮನ್ನೇ ಹಾಕೊಂತಾರೆ. ನಾನೆಲ್ಲೋ ವರ್ಷಕ್ಕೊಂದ್ಸಾರಿ ಇಲ್ಲೆಲ್ಲ ಓಡಾಡ್ಕೊಂಡು ನ್ಯೂ ಇಯರ್ ಎಲ್ಲ ಮಾಡೋಣ ಅಂದ್ರೆ ನ್ಯೂ ಇಯರೇ ಹಾಕೊಂಡ್ಬಿಡೋರು. ನಾವೆಲ್ಲ ಗುಂಪು 20 ಜನ 25-30 ಜನ ನಾವೆಲ್ಲ ಹೊರಗಡೆ ಹೋಯ್ತೀವಿ. ಇಲ್ಲ ಸರ್ ಕ್ಯಾಲೆಂಡರು ಅಂತ ಬಿಡ್ತಾ ಇರಲಿಲ್ಲ. ನಾನು ಹೇಳಿದೆ ಇಲ್ಲ ರೀ ಅಂತ ಒಂದು 2 ಸಾರಿ ಮಿಸ್. ಆಮೇಲೆ ಅದು ಬಿಡ್ಲಿಲ್ಲ, ಇನ್ನೊಂದು ಸಾರಿ ಬೇರೆ ಡೇಟ್ ಬಿಟ್ಟೆ ಮಾಡಿಸ್ತಾರೆ. ಅವ್ರು ನಿರಂತರವಾಗಿ ನಮಗೆ ಅಂಬೇಡ್ಕರ್ ಭವನದಲ್ಲಿ ಸ್ವಾಮಿ ವಿವೇಕಾನಂದ ಕಂಪ್ಯೂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ನಾವು ಮಾಡಿ, ಹಿಂದೆ ನಾನೇ ರಾಮನಗರ ಚನ್ನಪಟ್ಟಣ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಆ ಒಂದು ಬಡವರಿಗೆ ಅನುಕೂಲ ಆಗಲಿ ಕಂಪ್ಯೂಟರ್ ಅಂತ ಹೇಳಿ ಕಂಪ್ಯೂಟರ್ 1 ಕೋಟಿ ವೆಚ್ಚದಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ಮಾಡಿಸಿದ್ರು. ಅದನ್ನ ನಿರ್ವಹಿಸ್ತೀವಿ ಅಂತೇಳಿ ಪಾಪ ಮುಂದೆ ಬಂದರು. ಆದರೆ ಇವರು ನಿರ್ವಹಿಸ್ತೀವಿ, ನಾವು ಮೇಂಟೆನೆನ್ಸ್ ಮಾಡ್ಬೇಕಲ್ಲ, ಬಹಳ ಕಡಿಮೆನಲ್ಲಿ ಕೊಟ್ಬಿಡಿ ಅಂತಾರೆ. ನಮ್ಗೆ ನಾನು ಕೊಟ್ಬಿಡಿಲ್ಲ ಸರ್ಕಾರ. ಅದೇ ಯಾಕೆಂದ್ರೆ ನಾವು ಏನ್ ಮಾಡಿದ್ರು ನಿಯಮದ ಪ್ರಕಾರ ಮಾಡ್ಬೇಕಾಗ್ತದೆ, ನಿಯಮಾನುಸಾರ ನಡಿಬೇಕಾಗ್ತದೆ. ಇಲ್ಲಿ ಇರ್ತಕ್ಕಂಥ ಬಹಳಷ್ಟು ಜನರಿಗೆ ಅರ್ಥ ಆಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸೇರಿ ಏನಾದ್ರು ಒಂದು ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ಇಲ್ಲ ಈಗ ನೀವೊಂದು ಕೆಲಸ ಮಾಡಿ, ಹೆಂಗೂ ಭಾಳ ಆಸಕ್ತಿ ಸಿದ್ದರಾಜ್ ಅವ್ರಿಗೆ, ಗವಿಯಪ್ಪನವ್ರು ಆಗಲೇ ಹೇಳ್ದಂಗೆ ಚಿರ ಯುವಕರು, 80 ವರ್ಷ ವಯಸ್ಸಾಗಿದ್ರು ಎಲ್ಲರೂ ನಾಚಿಸ್ತಾರೆ. ಅವರೆಲ್ಲರೂ ಬೇರೆಯವರೆಲ್ಲ ನಾಚಬೇಕು, ಅಷ್ಟು ಲವಲವಿಕೆಯಿಂದ ಅಷ್ಟು ಉತ್ಸಾಹದಲ್ಲಿ ಓಡಾಡ್ತಾರೆ. ಪಾರ್ಕ್ ಬಗ್ಗೆ ಕಂಪ್ಲೇಂಟ್ಸ್ ಕೂಡ ಬರ್ತಾ ಇತ್ತು, ಸರಿಯಾಗಿ ನಿರ್ವಹಣೆ ಇಲ್ಲ ಹಾಗೆ ಹೀಗೆ ಅಂತ ಅನೇಕರು ಬಂದು ಹೇಳ್ತಾ ಇದ್ರು. ಈಗ ಇವರು ಒಂದೆಷ್ಟು ಇವ್ರು ಜಾಗ ಕೇಳ್ತಾ ಇದ್ರು ಆಫೀಸ್ಗೆ, ಎಷ್ಟು ಒಂದು 25, 30, 10, 15, 20 ಏನಾರು ಮಾಡಿಕೊಟ್ಬಿಡಿ ಅಲ್ಲಿ ಇರೋದು ಅಂತ. ನಾನು ಅದೆಲ್ಲ ಬೇಡ, 1 ಎಕರೆ ಪೂರ್ತಿ ನಿಮಗೆ ಕೊಟ್ಬಿಡ್ತೀನಿ, ಆಫೀಸು ಎಲ್ಲ ಏನೋ ವನದಲ್ಲಿ ವನ ಭೋಜನ ಆದರೂ ಮಾಡಿ, ವನ ವಿಹಾರ ಆದರೂ ಮಾಡಿ, ಏನಾದರೂ ಆಗಲಿ ಈ 100,000 ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಉಚಿತವಾಗಿಲ್ಲ. ಯಾಕೆಂದರೆ ಸ್ವಾಭಿಮಾನ ಸೇವಾ ಸಮಿತಿಯವರು ಈಗ ತಾವು ಬಹಳ ಒಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕಿದ್ದೀವಿ. ಪರಿಸರ ಮೇಂಟೈನ್ ಮಾಡೋದು ಒಗಟಲ್ಲ, ಸಲೀಸಾಗಿದ್ದರೂ ಕೂಡ ಅಷ್ಟು ಸುಲಭದ್ದಲ್ಲ. ಯಾಕೆಂದರೆ ಅದಕ್ಕೆ ಇದು ಯಾಕೆ ಹಿಂಗಾಗಿದೆ ಅಂದರೆ ರಾಮನಗರದಲ್ಲಿ 75-80% ಇರೋದೆಲ್ಲ ಇಲ್ಲಿಗಲ್ಲೇ ಉಂಟು, ಎಲ್ಲ ಸೇರಿಸಿ. ಯಾವುದೇ ಒಂದು ಬಡಾವಣೆ ಜನರಿಗೆ ಮಾರಾಟದ ವಸ್ತುವಾಗಿ ಸಿಗ್ಬೇಕಂತಂದ್ರೆ ಆ ಬಡಾವಣೆಯವರು ರಸ್ತೆ 30 ಅಡಿ ರಸ್ತೆ, ಮೋರಿ, UGD, ಲೈಟು, ಪಾರ್ಕು ಎಲ್ಲ ಬಿಟ್ಟಿರ್ಬೇಕು.
ನೀವೇನು ಯೋಚನೆ ಮಾಡಿ ನೋಡಿ. ರಾಮನಗರದಲ್ಲಿ ಏನಾದರೂ ಎಲ್ಲ ಬಡಾವಣೆಗಳು ಏನಾದರೂ ಕರೆಕ್ಟಾಗಿ ನ್ಯಾಯಯುತವಾಗಿ ಲೀಗಲಾಗಿ ಆಗ್ಬಿಟ್ಟಿದ್ರೆ 60-70 ಪಾರ್ಕ್ ಇರಬೇಕಾಗಿತ್ತು. ಹೌದಲ್ಲ? ಹೌದಾ? ಮಾತಾಡಲ್ರಿ ಹೋಗಪ್ಪ. 7-8 ಪಾರ್ಕ್ ಸಿಗ್ಬೋದು. ಅದರಲ್ಲೂ ಸ್ವಲ್ಪ ಸುಮಾರಾಗಿರೋ 3-4 ಸಿಗ್ಬೋದು. ಇದು ವಾಸ್ತವ. ಹಾಗಾಗಿ ಇವತ್ತು ಜನ ಪಾಪ ಎಲ್ಲ ಕಡೆ ಬಡಾವಣೆಗಳು ಕಟ್ಕೊಂಡ್ರು, ಸೈಟ್ ಸಿಕ್ತು. ಇವತ್ತು ನಿಮ್ಮ ನೆನಪಿರಲಿ, ವಿವೇಕಾನಂದ ನಗರ ಒಂದು ಸೈಟ್ 50 ಲಕ್ಷ 60 ಲಕ್ಷಕ್ಕೂ ಸಿಗ್ತಾ ಇಲ್ಲ ಸೈಟು. ಆದರೆ ರೋಡ್ಗಳೇ ಇಲ್ಲ, ಮೋರಿಗಳೇ ಇಲ್ಲ, ಮೂಲಭೂತ ಸೌಕರ್ಯನೇ ಇಲ್ಲ. ಈಗೀಗ ಒಂದೊಂದಾಗ್ತಕ್ಕಂತೆ. ಅದರ ರೇಟ್ ನೋಡಿದ್ರೆ 60 ಲಕ್ಷ 70 ಲಕ್ಷ. UGD ಮಾಡಿಕೊಡ್ಬೇಕಾಗಿತ್ತು. ಲೇಔಟ್ಗಳು ಇವ್ರು ಯಾವ ಮಾಡಲಿಲ್ಲ. ಹಿಂದೆ 20-30 ವರ್ಷದಲ್ಲಿ ಏನು ಇದನ್ನು ಮಾಡಿಬಿಟ್ರು, ಆದಾಯ ಕಟ್ಟಿಸಿ ಖಾತೆ ಗೀತೆ ಮಾಡಿ ಮಾರಾಟ ಆಗುವಷ್ಟು ಮಾಡಿಕೊಟ್ಬಿಟ್ಮೇಲೆ ಒಬ್ಬ ಯಾರೋ ಮನೆ ಕಟ್ಟಿದ. ನಿಮಗೆ ನಾನಿಲ್ಲಿ 97ರಲ್ಲಿ ಮೊದಲನೇ ಬಾರಿ ಇಂಡಿಪೆಂಡೆಂಟ್ ಆಗಿದ್ದೆ ನಗರಸಭೆ ಇಲ್ಲಿ. ಕೇಳಿದ್ದೇನು ಗೊತ್ತಾ ನನಗೆ, ನಾನು ಗೆದ್ದ ಮೇಲೆ ಗೆಲ್ಲಕ್ಕೆ ಮುಂಚೆ ಇಲ್ಲಿ ಚಾಮುಂಡಿ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ನಡೀತಾ ಇತ್ತು. ನಾವು ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು 12 ಗಂಟೆ ರಾತ್ರಿ ಮುಗಿಸ್ಕೊಂಡು ಬರ್ತೀವಿ. ಅಣ್ಣ ನೋಡಿ ಆ ಸಂದಿನಲ್ಲಿ ಒಂದು ಲೈಟ್ ಹಾಸ್ಕೊಂಡ್ಬಿಡಿ. ಡಿಮ್ಯಾಂಡ್ ಇತ್ತು 3 ಜನ, ಒಂದೇ ಒಂದು ಟ್ಯೂಬ್ಲೈಟ್. ಅಂದರೆ ಅಷ್ಟರ ಮಟ್ಟಿಗೆ ಇದು ಕತ್ಲೆ ಇರ್ತಿಲ್ಲ, ಒಂದೇ ಒಂದು ಟ್ಯೂಬ್ಲೈಟ್. ಆ ವಿಜಯನಗರದಲ್ಲಿ ಮನೆಗಳೇ ಕಟ್ಟಿರಲಿಲ್ಲ ಇನ್ನ. ಪಾಪ ಒಬ್ಬ ಉಳ್ಳಪ್ಪ ಅಂತ ಮಗು ಒಂದು ಹಾವು ಕಡಿಸ್ತದ ತೀವ್ರೈತಿ. ಅವರು ಅಷ್ಟೇ ಒಂದೇ ಒಂದು ಲೈಟ್ ಹಾಕ್ಸ್ಕೊಟ್ರು. ಅದಾದ್ಮೇಲೆ ಸಾಕಷ್ಟು ಬದಲಾವಣೆ, ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ವಿ ವಿಜಯನಗರದಲ್ಲಿ. ಕೋಟ್ಯಾಂತರ ರೂಪಾಯಿ ಹಣ ಹಾಕ್ಸಿದ್ವಿ, ಅದು ಬೇರೆ ವಿಷಯ. ಆದರೆ ಆ ಮಟ್ಟಕ್ಕೆ ಇದ್ದಿದ್ದು ಇವತ್ತಿಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಹಾಗಾಗಿ ಇಡೀ ರಾಮನಗರದಲ್ಲಿ ನಗರಸಭೆಗೆ ಎಲ್ಲಿಂದ ಬರ್ತದೆ ದುಡ್ಡು ಅಂತ ಯಾರು ಆಲೋಚನೆ ಮಾಡಲ್ಲ. ನೀವು ಕಟ್ಟೋ ಟ್ಯಾಕ್ಸು ನಾವು 6 ಕೋಟಿ 7 ಕೋಟಿ ಇಡೀ ರಾಮನಗರದಿಂದ ಕಲೆಕ್ಟ್ ಆಗೋದು. ನಾವು ಈ ಸಾರಿ ರೈಸ್ ಮಾಡಿ ಪಂಪ್ ಹೊಡೆದು ನಮ್ಮ ರೆವಿನ್ಯೂ ಸೆಕ್ಷನ್ನವ್ರಿಗೆ 10 ಕೋಟಿ ಅಂದರೆ ಭಯ ಪಡ್ಕೊಬಿಟ್ರು. ಸಾರ್ ಆಗಲ್ಲ ಅಷ್ಟು. ನಾವೇನೇನೋ ಮಾಡಿ ಹೋದ ಸಾರಿ 10 ಕೋಟಿ 10.5 ಅಲ್ಲ 10.5 ಕೋಟಿ ಕಲೆಕ್ಷನ್ ಮಾಡಿದ್ವಿ. 6 ಕೋಟಿಯಿಂದ 10ವರೆಗೆ ಬಂದಿದ್ವಿ. 10 ಕೋಟಿನಲ್ಲಿ ಈಗ ನೀವು ಕೇಳ್ತಾ ಇದ್ದೀರ UGD, ಇವೆರಡೂ ವಾರ್ಡ್ದು ಸಮಸ್ಯೆ. ಇಲ್ಲಿ ಮೂಲ ಸಮಸ್ಯೆ ಅಂದರೆ ಒಂದು ವಿಚಾರ ತಿಳ್ಕೊಳ್ಳಿ, ಇಡೀ ರಾಮನಗರದಲ್ಲಿ 52% UGD ಇಲ್ಲ. UGDಗೆ 200 ಕೋಟಿ ಮೇಲೆ ಹಣ ಬೇಕು. ಆದರೆ ನೀವೆಲ್ಲ ಪುಣ್ಯವಂತರು. ಯಾಕೆ ಅಂತ ಹೇಳ್ತೀನಿ. ಇತ್ತೀಚೆಗೆ ಒಂದು 33 ಕೋಟಿ ದುಡ್ಡು ಬಂತು NGT, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ರಾಷ್ಟ್ರೀಯ ಹಸಿರು ಪ್ರಾಧಿಕಾರ, ಅದ್ರ ದುಡ್ಡು ಬಂತು. ಅದಕ್ಕೆ ವೆಟ್ವೆಲ್ ಸ್ಥಾಪನೆ ಮಾಡೋಕ್ಕೆ STP ಅಲ್ಲ, ವೆಟ್ವೆಲ್ ಇದ್ದು ನಾವು ಖರೀದಿ ಮಾಡಿ STPಗೆ 10 ಲಕ್ಷ ಹೇಳ್ಕೊಂಡು ಕೂತಿದ್ದ ಕುಂಟೆಗೆ. ನಮ್ಗೆ ಗೊತ್ತಿರೋ ಮನುಷ್ಯರೇ ಅವರು, ನಮ್ಮ ಸ್ನೇಹಿತರು. ನಾನು ಊರಿಗೆ ಒಳ್ಳೇದಾಗಲಿ ಅಪ್ಪ ಸುಮ್ಮನೆ ಇರು, ಇದೆಲ್ಲ ಆಟ ಮಾಡಬೇಡ ಅಂತ 6 ಲಕ್ಷಕ್ಕೆ ಖರೀದಿ ಮಾಡಿದ್ವಿ. 6 ಕುಂಟೆ 7 ಕುಂಟೆನೂ ಮಾಡಿ ಇವತ್ತು ಟೆಂಡರ್ ಆಗಿದೆ. ನಾನು ನಮ್ಮ ಪಾಪ ಹೆಣ್ಮಕ್ಳು ಅಲ್ಲಿದ್ದವರು ಇಲ್ಲಿಲ್ಲ, ಅವರೆಲ್ಲ ಗುಂಪು ಮಾಡಿಕೊಂಡು ಎಲ್ಲ ಪಾಪ ಬರೋರು ನನ್ನ ಚೇಂಬರ್ಗೆ. ಏನು ಸಾರು ಇದು UGD ಭಾಳ ಸಮಸ್ಯೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಈ 1ನೇ ವಾರ್ಡು 2ನೇ ವಾರ್ಡಲ್ಲಿ, ಅದರಲ್ಲೂ 1ನೇ ವಾರ್ಡಲ್ಲಿ ನಾವು ಇನ್ನು UADFನ ಕೆಲಸ ಕಾರ್ಯನ ಎತ್ಕೊಂಡಿಲ್ಲ ಕೈಗೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಲ್ಲ ಬಿಸಾಕ್ಬಿಡುವ, ಎಲ್ಲ ಕಾಂಕ್ರೀಟ್ ಮಾಡಿ UGD ಮಾಡಬೇಕು ಅಂತ. ನಿಮ್ಮ ಅದೃಷ್ಟ ಏನಪ್ಪ ಅಂದರೆ ಇದು ಬಂದಾಗ ನಮಗೂ ಸ್ವಾರ್ಥ ಅಲ್ವಾ, ನಾವೇ ಇಲ್ಲೇ ಇದ್ದೀವಿ ಏನೋ, ಇದು ನಮ್ಮ ಸುತ್ತಮುತ್ತ ಇರೋರು ಫಸ್ಟ್ ರಕ್ಷಣೆ ಮಾಡೋಣ, ಆಮೇಲೆ ದೇಶ ರಕ್ಷಣೆ ಮಾಡೋಣ ಅಂತೇಳಿ ಆ 33 ಕೋಟಿನೂ 2 ವಾರ್ಡ್ಗೆ ತಂದು ಹಾಕಿ ಈಗ ಟೆಂಡರ್ ಆಗಿ ಈಗ
ಸರ್ಕಾರಕ್ಕೆ ಟೆಂಡರ್ ಓಪನ್ ಆಗೈತಲ್ಲಮ್ಮ, ಓಪನ್ ಆಗಿದೆ. ಸರ್ಕಾರಕ್ಕೆ ಅಪ್ರೂವಲ್ ಹೋಗಿ ಬಂದ ತಕ್ಷಣ ಒಂದೂವರೆ 2 ತಿಂಗಳಲ್ಲಿ ವರ್ಕ್ ಆರ್ಡರ್ ಸಿಕ್ಕ ತಕ್ಷಣ ಕೆಲಸ ಪ್ರಾರಂಭ ಆಗುತ್ತೆ. ಈ 52%ಅಲ್ಲಿ ನೀವು 5% 4% ಬಚಾವಾದ್ರಿ. ಹೊಡೀರಿ ಚಪ್ಪಾಳೆ ನೋಡಿ, 33 ಕೋಟಿ ಹಾಕಿದ್ದೀನಿ. ಇದೊಂದೇ. ಇದಾದ್ಮೇಲೆ ನಾನು DK ಶಿವಕುಮಾರ್ ಅವ್ರ ಎದೆ ಮೇಲೆ ನಿಂತಿದ್ದೀನಿ. ಏನಾದ್ರು ಮಾಡಿ 200 ಕೋಟಿ ಕೊಡಿಸಿ, ನಮ್ಗೆ 52% ಇಲ್ಲ ನಮ್ಮಲ್ಲಿ UGD. ನೀವು ನಾನೇನೋ ಆಗೋಯ್ತೀನಿ ಮಾಡ್ತೀನಿ ಅದು ಇದು ಅಂತ ಹೇಳ್ತಾರೆ. ಇರಲಿ, ನಾವು ಅವ್ರ ಪಾಪ ನಾವೆಲ್ಲ ಆಸೆ ಬಿದ್ದವ್ರನ್ನ CM ಆಗಲಿ, ನಮ್ಮ ಭಾಗ ಡೆವಲಪ್ಮೆಂಟ್ ಆಗ್ತದೆ ಅಂತ ನಾವು ಸಾಕಷ್ಟು ಎಲ್ಲರೂ ಆಸೆ ಇಟ್ಕೊಂಡು ಶ್ರಮ ಇಟ್ಟಿದ್ವಿ. ಆದರೆ ಇನ್ನೂ ಇಂಪ್ರೂವ್ ಆಗ್ತದೆ ಅನ್ನೋದು ನಂಬಿಕೆ ನಮಗಿದೆ. ಅದನ್ನ ನಾನು ಮೊನ್ನೆ ಕೂಡ ಒತ್ತಿ ಹೇಳಿದೆ, UGD ಭಾಳ ದೊಡ್ಡ ಸಮಸ್ಯೆ ಇದೆ ನಮ್ಮೂರಲ್ಲಿ, ದಯವಿಟ್ಟು ಯಾಕೆಂದರೆ ಅಷ್ಟು ದುಡ್ಡು ನಮ್ಮ ಕೈಲಿ ಒದಗಿಸೋಕ್ಕಾಗಲ್ಲ, ಸರ್ಕಾರನೂ ಸಡನ್ನಾಗಿ ಕೊಡೋಕ್ಕಾಗಲ್ಲ. ಇಚ್ಛಾಶಕ್ತಿ, ಪ್ರಬಲವಾದಂಥ ಇಚ್ಛಾಶಕ್ತಿ ಬೇಕು. 200 ಕೋಟಿ ಥರದ ಅಷ್ಟು ಹುಡುಗಾಟ ಅಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಈ ಬಡಾವಣೆಗಳಲ್ಲಿ ಇರ್ತಕ್ಕಂಥ ಸಣ್ಣ ಪಣ್ಣ ಸಮಸ್ಯೆ, ಮೊನ್ನೆ ಬಡಾವಣೆಯವರಲ್ಲಿ ಮೇಲ್ಗಡೆ ಇಲ್ಲಿ ಮೇಲಿರೋರು ಒಂದಷ್ಟು ಜನ ಬಂದು ಏನೋ ಸಮಸ್ಯೆಗಳು ಹೇಳ್ಕೊಂಡ್ರು, ಅದನ್ನೆಲ್ಲ ಕ್ಲಿಯರ್